ಚಂದ್ರ ತನ್ನ ಮಗಳು ತನಗೆ ಬೇಕು ಅಂತ ಲಾಯರ್ ನೋಟಿಸ್ ಕಳಿಸಿದ್ದನ್ನು ನೋಡಿ ಮಾಲತಿ ತಲೆ ಸುತ್ತು ಬಿದ್ಲು. ಅದು ನೋಡಿದ ರಂಜನಿ ಅಮ್ಮ ಅಮ್ಮ ಅಂತ ಜೋರಾಗಿ ಕೂಗ್ತಾ ನೀರು ತಂದು ತಾಯಿ ಮುಖದ ಮೇಲೆ ಚಿಮುಕಿಸಿದ್ಲು. ಅದರಿಂದ ಮೆಲ್ಲನೆ ಕಣ್ತೆರೆದ ಮಾಲತಿ ಎದ್ದು ಕೂತ್ಕೊಳತ್ಲೆ ಒಮ್ಮೆಲೆ ಅಳುತ್ತಾ ಮಗಳನ್ನು ಅಪ್ಕೊಂಡು ರಂಜನಿ ರಂಜನಿ ನಾವಿಲ್ಲಿರೋದು ಬೇಡ, ನಡಿ ಇಲ್ಲಿಂದ ಎಲ್ಲಿಗಾದರೂ ಹೊರಟು ಹೋಗೋಣ ಮಗಳೇ ಅಂತ ಅವಸರ ಮಾಡಿದ್ಲು. ಅಮ್ಮ ಕೂಲ್, ಯಾಕೆ ಅಷ್ಟೊಂದು ಗಾಬರಿ ಪಡ್ತಿದ್ಯಾ? ಮೊದಲು ನೀನು ಟೆನ್ಷನ್ ತಗೋಬೇಡ ಅಂದ್ಲು ರಂಜನಿ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರಲಿ ರಂಜನಿ, ನಿಮ್ಮಪ್ಪ ನೋಟಿಸ್ ಕಳಿಸಿದ್ದಾನೆ ಅಂದರೆ ನಾವು ಇಲ್ಲಿರೋದವನಿಗೆ ತಿಳಿದು ಹೋಗಿದೆ. ಯಾವ ಕ್ಷಣದಲ್ಲಾದರೂ ಇಲ್ಲಿಗೆ ಬಂದು ನಿನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗ್ತಾನಮ್ಮ. ಹಾಗಾಗೋದಕ್ಕೆ ಬಿಡೋದಿಲ್ಲ. ನಾನು ನಿನ್ನ ಅವನ ಹತ್ರ ಕಳಿಸಲ್ಲ ಮಗಳೇ, ನಾವು ಬೇಗ ಇಲ್ಲಿಂದ ಹೊರಟು ಹೋಗೋಣ ರಂಜನಿ ಅಂತ ನಡುಕ್ತಾ ಅಂದ್ಲು ಮಾಲತಿ. ಅಮ್ಮ ಮೊದಲು ನೀನು ಗಾಬರಿ ಪಡೋದನ್ನು ದಯವಿಟ್ಟು ನಿಲ್ಲಿಸು. ಈಗ ನಾನು ಮೇಜರ್, ನಾನು ಎಲ್ಲಿರಬೇಕು, ಏನು ಮಾಡಬೇಕು, ಹೇಗಿರಬೇಕು ಅನ್ನೋದು ಪೂರ್ತಿ ನನ್ನ ಇಷ್ಟ. ಸೊ ಅವನನ್ನು ನಾವು ಎಲ್ಲ ರೀತಿಯಿಂದ ಎದುರಿಸಬಹುದು ಅಷ್ಟೇ ಹೊರತು ಈಗ ಓಡಿ ಹೋಗೋ ಅವಶ್ಯಕತೆ ನಮಗಿಲ್ಲ. ಈಗ ಎದ್ದು ಹೋಗಿ ಬ್ರೇಕ್ಫಾಸ್ಟ್ ತೊಗೊಂಡು ಬಾ, ಹೋಗು, ಹಸಿವಾಗ್ತಿದೆ ನನಗೆ ಅಂತ ಕೂಲಾಗಿ ಅಂದ್ಲು ರಂಜನಿ. ಮಗಳ ಮಾತು ಕೇಳಿ ಮಾಲತಿ ಸುಮ್ಮನಾದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ಆ ಚಂದ್ರ ತನ್ನ ಮಗಳನ್ನು ಎಲ್ಲಿ ತನಗೆ ದೂರ ಮಾಡ್ತಾನೋ ಅಂತ ಭಯಪಡತ್ಲೆ ಅವಳು ಎದ್ದು ಒಳಗೆ ಹೋದ್ಲು. ಆ ದಿನ ಸಂಜೆ, ಅಮ್ಮ ಪಾನಿಪುರಿ ತಿನ್ಬೇಕನ್ನಿಸ್ತಿದೆ, ನನಗೆ ರೆಡಿಯಾಗು, ಇಬ್ಬರು ಹಾಗೆ ಒಂದು ರೌಂಡ್ ಹೊರಗೆ ಹೋಗಿ ತಿನ್ಕೊಂಡು ಬಂದುಬಿಡೋಣ ಅನ್ನುತ್ತಾ ಬಂದು ಹಾಲ್ನಲ್ಲಿ ಟಿ ವಿ ನೋಡ್ತಿದ್ದ ಮಾಲತಿಯ ಪಕ್ಕದಲ್ಲಿ ಕೂತು ಹೇಳಿದ್ಲು ರಂಜನಿ. ಈಗ ಯಾಕೆ ಪುಟ್ಟ, ಬಿಸಿಯಾಗಿ ಮಿರ್ಚಿ ಬಜ್ಜಿ ಮಾಡಿಕೊಡ್ತೀನಿ, ಮನೆಯಲ್ಲೇ ತಿನ್ನು ಅನ್ನುತ್ತಾ ಎದ್ದು ಅಡುಗೆ ಮನೆಗೆ ಹೋಗಲು ಮುಂದಾದರೂ ಮಾಲತಿ. ಏನೂ ಬೇಡ, ಇಬ್ಬರು ಸೇರಿ ಸರಳವಾಗಿ ಹೊರಗೆ ಹೋಗೋಣ, ನಡಿ ಮೊದಲು ನೀನು ಬಾ ಅನ್ನುತ್ತಾ ತಾಯಿಯ ಕೈ ಹಿಡಿದು ಎಳೆದ್ಲು ರಂಜನಿ. ಅಷ್ಟರಲ್ಲಿ ಅವಳ ಮೊಬೈಲ್ನಲ್ಲಿ ಏನೋ ನೋಟಿಫಿಕೇಷನ್ ಶಬ್ದ ಬಂದಿದ್ದರಿಂದ ಸ್ಕ್ರೀನ್ ಕಡೆ ನೋಡಿದ್ಲು. ಅದರಲ್ಲಿ ಅಫಿಷಿಯಲ್ ಮೇಲ್ ಬಂದಿರೋದನ್ನು ನೋಡಿ ಕೂಡಲೇ ಅದನ್ನು ಓಪನ್ ಮಾಡಿ ನೋಡಿದ ರಂಜನಿ ಒಮ್ಮೆಲೆ ಸಂತೋಷದಿಂದ, ಅಮ್ಮ ಗುಡ್ ನ್ಯೂಸ್, ನನಗೆ ಇಂಟರ್ವ್ಯೂಗೆ ಕಾಲ್ ಲೆಟರ್ ಬಂದಿದೆ ಅಂತ ಕೂಗಿ ಹೇಳಿದ್ಲು. ಅದನ್ನು ಕೇಳಿದ ತಕ್ಷಣ ಮಾಲತಿ ಕೂಡ ಸಂತೋಷದಿಂದ, ನಿಜಾನ ಬಂಗಾರ, ಎಷ್ಟು ಒಳ್ಳೆ ಮಾತು ಹೇಳಿದೆ, ಅಂದ ಹಾಗೆ ಇಂಟರ್ವ್ಯೂ ಎಲ್ಲಿ ಮತ್ತು ಯಾವಾಗ ಅಂತ ಕುತೂಹಲದಿಂದ ಕೇಳಿದ್ಲು. ನಾಡಿದ್ದು ಬೆಳಗ್ಗೆ ಬೆಂಗಳೂರಿನಲ್ಲಿ ಮಮ್ಮಿ, ಮೊದಲಿಗೆ ಲಿಖಿತ ಪರೀಕ್ಷೆ ಬರೀಬೇಕು, ಆಮೇಲೆ ಇಂಟರ್ವ್ಯೂ ಇರುತ್ತೆ, ಎರಡರಲ್ಲೂ ಪಾಸ್ ಆದರೆ ಟ್ರೈನಿಂಗ್ ಇರುತ್ತೆ, ಅದರಲ್ಲಿ ಕ್ವಾಲಿಫೈ ಆದರೆ ಕೆಲಸ ಸಿಕ್ಬಿಡುತ್ತೆ ಅಂದ್ಲು ರಂಜನಿ. ಬೆಂಗಳೂರಾ ಅಂದರೆ ನಾಡಿದ್ದು ಬೆಳಗ್ಗೆ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಂದ್ರೆ ನಾವು ನಾಳೆಯೇ ಹೊರಡಬೇಕು ಅಂತ ಮನಸ್ಸಿನಲ್ಲೇ ಲೆಕ್ಕ ಹಾಕ್ತಾ, ಅಂದ ಹಾಗೆ ನಮಗೆ ಹೋಗಿ ಬರೋದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ಕೇಳಿದ್ಲು ಮಾಲತಿ. ಆದರೆ ಅವಳ ಮಾತು ಮುಗಿಯೋ ಮೊದಲೇ, ಎಷ್ಟು ಖರ್ಚಾದರೆ ಏನಂತೆ, ನಾನಿರುವಾಗ ನಿಮ್ಗೆ ಯಾಕೆ ಆ ಚಿಂತೆ ಅನ್ನುತ್ತಾ ಒಳಗೆ ಬಂದಳು ಕವಿತಾ. ಅವಳು ಮಾಲತಿಗೆ ಒಳ್ಳೆಯ ಗೆಳತಿ. ರಂಜನಿಯನ್ನು ಕೂಡ ತನ್ನ ಸ್ವಂತ ಮಗಳಂತೆ ನೋಡ್ಕೊಳ್ತಾ ಇದ್ಲು. ಅವರಿಗೇನೇ ಅಗತ್ಯ ಬಂದರೂ ಸಹಾಯ ಮಾಡೋದಕ್ಕೆ ಮುಂದೆ ಇರ್ತಿದ್ಲು. ಅದಕ್ಕೆ ಅವಳನ್ನು ನೋಡಿದ ತಕ್ಷಣ ರಂಜನಿ ನಗ್ತಾ, ಹಾಯ್ ಆಂಟಿ, ಹೇಗಿದ್ದೀರಿ, ಬಹಳ ದಿನಗಳ ಮೇಲೆ ನಾವು ನೆನಪಾದ್ವಾ ಅಂತ ಕೇಳಿದ್ಲು. ಆ ಮಾತಿಗೆ ರಂಜನಿಯ ತಲೆ ಮೇಲೆ ಮೆಲ್ಲಗೊಡೆದು, ಬಹಳ ದಿನಗಳು ಎಲ್ಲಿಂದ ಬಂತೆ ಪುಟ್ಟಿ, ಕೇವಲ 3 ದಿನಗಳಾಗಿರೋದು, ಅಷ್ಟಕ್ಕೂ ವಿಷಯ ಏನು, ಹಣದ ಬಗ್ಗೆ ಮಾತಾಡ್ತಿದ್ರಿ ಅಂತ ಕೇಳಿದ್ಲು ಕವಿತಾ. ಏನು ತಿಳಿಯದೆಯೇ ಹಣ ಕೊಡ್ತೀನಿ ಅಂದ್ಯಾ ಕವಿತಾ ಅಂತ ನಗ್ತಾ ಕೇಳಿದ್ಲು ಮಾಲತಿ. ಆ ಸಂಗತಿ ಆಮೇಲಿರಲಿ, ಮೊದಲು ಸಸ್ಪೆನ್ಸ್ ನಿಲ್ಲಿಸಿ ವಿಷಯ ಹೇಳಿ ಅಂದ್ಲು ಕವಿತಾ. ಏನಿಲ್ಲ ಆಂಟಿ, ನನಗೆ ಬೆಂಗಳೂರಿನಲ್ಲಿ ಕೆಲಸದ ಇಂಟರ್ವ್ಯೂ ಇದೆ, ಅಲ್ಲಿಗೆ ಹೋಗೋದಕ್ಕೆ ಹಣ ಬೇಕು, ಅದರ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಆದರೂ ಅಮ್ಮ, ನನ್ನ ಜೊತೆ ನೀನೇನು ಬರೋ ಅಗತ್ಯ ಇಲ್ಲ, ಈಗ ನಾನೇನು ಚಿಕ್ಕ ಮಗು ಅಲ್ಲ, ಒಬ್ಬಳೇ ಹೋಗಿ ಬರಬಲ್ಲೆ ಅಂದ್ಲು ರಂಜನಿ. ಅಯ್ಯೋ, ಅಷ್ಟು ದೂರ ನೀನೊಬ್ಬಳೇ ಹೇಗೆ ಹೋಗ್ತೀಯಾ ಅಂತ ಮಾಲತಿ ಗಾಬರಿಯಿಂದ ಹೇಳ್ತಿರುವಾಗಲೇ ಕವಿತಾ ಅವಳ ಮಾತಿಗಡ್ಡ ಬಂದು, ಅಯ್ಯೋ ಮಾಲತಿ, ಈ ದಿನಗಳಲ್ಲಿ ಹೆಣ್ಮಕ್ಳು ಅಂತರಿಕ್ಷಕ್ಕೆ ಹೋಗ್ತಿದ್ದಾರೆ, ಅಂಥದ್ರಲ್ಲಿ ಅವಳು ಬೆಂಗಳೂರಿಗೆ ಹೋಗಿ ಬರೋದಕ್ಕಾಗಲ್ವಾ, ಅವಳನ್ನು ಹೋಗೋದಕ್ಕೆ ಬಿಡು ನೀನು
ಯಾವಾಗಲೂ ಅಮ್ಮನ ಮಗಳಾಗಿಯೇ ಇದ್ದರೆ ಲೋಕದ ಜ್ಞಾನ ಹೇಗೆ ತಿಳಿಯುತ್ತೆ ಅವಳಿಗೆ? ಎಲ್ಲ ಕಾಲದಲ್ಲೂ ನೀನೇ ಅವಳ ಕೈ ಹಿಡಿದು ನಡೆಸೋದಕ್ಕೆ ಸಾಧ್ಯ ಇಲ್ವಲ್ಲ ಅಂದ್ಲು. ಚೆನ್ನಾಗಿ ಹೇಳಿದ್ರಿ ಆಂಟಿ. ಅಮ್ಮ, ಇದೇ ಫೈನಲ್. ಅಕೌಂಟ್ನಲ್ಲಿರೋ ಹಣದಿಂದ ನಾನು ಮಾತ್ರ ಟಿಕೆಟ್ ಬುಕ್ ಮಾಡ್ಕೊಳ್ತಿದ್ದೀನಿ, ನೀನು ಬರ್ತಾ ಇಲ್ಲ. ಇನ್ನು ನೀವಿಬ್ಬರು ಮಾತಾಡ್ಕೊಳ್ಳಿ, ನಾನು ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ಬೇಕು, ಹೋಗ್ತಾ ಇದ್ದೀನಿ ಅನ್ನುತ್ತಾ ತನ್ನ ರೂಮಿಗೆ ಹೊರಟು ಹೋದ್ಲು ರಂಜನಿ. ಎಷ್ಟು ಬೆಳೆದ್ಬಿಟ್ಲು ಕವಿತಾ ನನ್ನ ಮಗಳು. ನನಗೆ ಧೈರ್ಯ ಹೇಳ್ತಿದ್ದಾಳೆ, ಆದರೆ ಅವಳನ್ನು ಒಬ್ಬಳೇ ಕಳಿಸ್ಬೇಕಂದ್ರೆ ನನಗೆ ಇನ್ನೂ ಭಯ ಆಗ್ತಿದೆ ಅಂತ ಒಳಗೆ ಹೋಗ್ತಿದ್ದ ರಂಜನಿಯನ್ನು ಮುದ್ದಾಗಿ ನೋಡ್ತಾ ಅಂದ್ಲು ಮಾಲತಿ. ಅದ್ರ ಬಗ್ಗೆ ನೀನೇನು ಗಾಬರಿ ಪಡಬೇಡ, ಅವಳು ತನ್ನನ್ನು ತಾನು ನೋಡ್ಕೊಳ್ತಾಳೆ ಬಿಡು. ಅಂದಹಾಗೆ ನಿನ್ನ ಮುಖ ಯಾಕೆ ಹೀಗಿದೆ? ಬೆಳಗ್ಗಿನಿಂದ ಊಟ ಮಾಡಿಲ್ವಾ ಅಂತ ಅನುಮಾನದಿಂದ ಕೇಳಿದ್ಲು ಕವಿತಾ. ನಾನು ಊಟಕ್ಕೆ ಏನೂ ಆಗಿಲ್ಲ, ಆದರೆ ಬೆಳಗ್ಗೆ ರಂಜನಿ ತಂದೆ ಲಾಯರ್ ನೋಟಿಸ್ ಕಳಿಸಿದ್ದಾನೆ. ಇಷ್ಟು ವರ್ಷಗಳ ನಂತರ ಅವನಿಗೆ ಮಗಳು ಬೇಕಂತೆ ಅಂತ ಬೇಸರದಿಂದ ಹೇಳಿದ್ಲು ಮಾಲತಿ. ಹೌದಾ? ಇಷ್ಟು ದಿನ ಬೇಡದ ಮಗಳು ಇವತ್ತು ಯಾಕೆ ಬೇಕಾಯಿತು? ಅಷ್ಟಕ್ಕೂ ನೀನು ಇಷ್ಟು ಕಷ್ಟಪಟ್ಟು ಅವಳನ್ನು ಬೆಳೆಸಿದ್ದು ಅವನಿಗೊಪ್ಸೋದಕ್ಕಾ ಅಂತ ಕಿರಿಕಿರಿಯಿಂದ ಅಂದ್ಲು ಕವಿತಾ. ಮೊದಲಾಗಿದ್ದರೆ ಏನೋ ಅಂದ್ಕೊಳ್ಬಹುದಿತ್ತು. ಈಗ ಚಂದ್ರ ಒಬ್ಬ ಪೊಲಿಟಿಷಿಯನ್, ಅವನ ಜೊತೆ ಹಗೆತನ ಒಳ್ಳೆಯದಲ್ಲ. ಹಾಗಂತ ರಂಜಿನಿಯನ್ನು ಬಿಟ್ಟು ನಾನು ಖಂಡಿತ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅವಳನ್ನ ಕರ್ಕೊಂಡು ದೂರ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮ ರಂಜಿನಿ ಅದಕ್ಕೆ ಒಪ್ತಾ ಇಲ್ಲ. ನಾವು ಯಾಕೆ ಎದುರು ಓಡೋಗಬೇಕು? ಅಷ್ಟರವರೆಗೆ ಬಂದರೆ ನಾನು ನೋಡ್ಕೊಳ್ತೀನಿ ಅಂತಿದ್ದಾಳೆ ಅಂತ ಸಂಕಟದಿಂದ ಅಂದ್ಲು ಮಾಲತಿ. ನೀನು ಯಾವಾಗಲಿಂದ ಇಷ್ಟು ಹೆದರಿಕೆ ಪುಕ್ಲಿ ಅಂತ ಯೋಚಿಸ್ತಿದೀಯ ಮಾಲತಿ? ಇದು ಸರಿಯಲ್ಲ. ಆದರೂ ರಂಜಿನಿ ಏನು ಚಿಕ್ಕ ಮಗು ಅಲ್ಲ, ಏನು ಮಾಡಬೇಕಂತ ಅವಳಿಗೆ ಚೆನ್ನಾಗಿ ಗೊತ್ತು. ನೀನು ಅನವಶ್ಯಕವಾಗಿ ಇದರ ಬಗ್ಗೆ ಯೋಚಿಸಿ ಮನಸ್ಸನ್ನು ಹಾಳು ಮಾಡ್ಕೊಳ್ಬೇಡ. ಅವೆಲ್ಲವನ್ನ ಬಿಟ್ಟು ಯಾವುದಾದ್ರೂ ಸಿಹಿ ಮಾಡಿ ರಂಜಿನಿ ಬಾಯಿ ಸಿಹಿ ಮಾಡೋಣ ಬಾ. ಅಷ್ಟಕ್ಕೂ ಅವಳು ಮೊದಲ ಬಾರಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾಳೆ ಅಲ್ವಾ ಅನ್ನುತ್ತಾ ಮಾಲತಿಯನ್ನು ಅಡುಗೆ ಮನೆಗೆ ಎಳ್ಕೊಂಡು ಹೋದ್ಲು ಕವಿತಾ. ತನ್ನ ಆಫೀಸ್ನಲ್ಲಿ ಕೂತಿದ್ದ ಚಂದ್ರನ ಯೋಚನೆಗಳೆಲ್ಲ ಮಾಲತಿ ಮತ್ತು ರಂಜನಿಯ ಸುತ್ತಲೇ ಸುತ್ತಾ ಇದ್ವು. ಅವ್ರ ಬಗ್ಗೆ ಹೊರಗಿನವರಿಗೆ ತಿಳಿದಂತೆ ಮಾಡಬೇಕೆಂದು ಮಾತ್ರ ಅಂದ್ಕೊಂಡಿದ್ದ ಚಂದ್ರ ಅವರನ್ನು ಸಾಯಿಸಬೇಕಂದ್ರೆ ಅವನಿಗೆ ಮನಸ್ಸು ಬರ್ತಿಲ್ಲ. ಆದರೆ ಅವರ ಬಗ್ಗೆ ಹೊರಗೆ ಬಂದರೆ ತನ್ನ ರಾಜಕೀಯ ಭವಿಷ್ಯ ಎಲ್ಲ ಹಾಳಾಗ್ಬಿಡತ್ತೆ. ಅದಕ್ಕೆ ಮೊದಲು ಫೇಕ್ ನೋಟಿಸ್ ಕಳಿಸಿ ಒಂದು ಸಣ್ಣ ಟ್ರಯಲ್ ನೋಡ್ದ. ಅದರ ರಿಸಲ್ಟ್ಗಾಗಿ ಅವನು ಕಾಯ್ತಿದ್ದಾನೆ. ಅಷ್ಟರಲ್ಲೇ ಬಾಗಿಲು ತಟ್ಟಿ ಒಳಗೆ ಬಂದ ಅವನ ಅಸಿಸ್ಟೆಂಟ್ ಸಾರಥಿ. ಏನಾಯ್ತು ಸಾರಥಿ, ಅವರಿಗೆ ನೋಟಿಸ್ ತಲುಪ್ತಾ? ಊರು ಬಿಟ್ಟು ಓಡಿ ಹೋದ್ರಾ ಅಥವಾ ಇಲ್ವಾ ಅಂತ ಗಂಭೀರವಾಗಿ ಕೇಳ್ದ ಚಂದ್ರ. ನೋಟಿಸ್ ಅಂತೂ ತಲುಪಿದೆ ಸರ್, ಆದರೆ ಅವರು ಇನ್ನೂ ಹೋಗಿಲ್ಲ. ಅಲ್ಲಿ ಗಮನಿಸ್ತಿರೋ ನಮ್ಮ ಮನುಷ್ಯ ಹೇಳಿದ ಪ್ರಕಾರ ಅವರಿವತ್ತು ಸಂಜೆ ಬಿರಿಯಾನಿ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಹೋಗೋ ಉದ್ದೇಶ ಇಲ್ಲದಂತೆ ಕಾಣ್ತಾ ಇದೆ ಅಂತ ಹೇಳ್ದ ಸಾರಥಿ. ಆ ಮಾತು ಕೇಳಿದ ತಕ್ಷಣ ಚಂದ್ರ ಆವೇಶದಿಂದ ಕಿರ್ಚ್ತಾ, ಅವ್ರು ಯಾವ ಹೊತ್ತು ಏನು ತಿಂತಿದ್ದಾರೆ ಎಂಬ ಲಿಸ್ಟ್ ತಂದು ಅಪ್ಡೇಟ್ ಕೊಡೋಕ್ಕೆ ನಿನಗೆ ಹೇಳಿಲ್ಲ ನಾನು. ನಾಳೆ ಸಂಜೆ ಒಳಗೆ ಅವರಲ್ಲಿಂದ ಹೋಗದಿದ್ದರೆ ಮರುದಿನ ಬೆಳಗ್ಗೆ ಅವರ ಶವಗಳು ಕೂಡ ಕಾಣದಂತೆ ಮಾಯವಾಗಿ ಹೋಗಬೇಕು. ಇಲ್ದಿದ್ರೆ ಅವರ ಜೊತೆ ನಿನಗೂ ತಿಥಿ ಮಾಡ್ತೀನಿ ಅಂತ ಕೋಪದಿಂದ ಅಂದ. ಅವನ ಕೋಪಕ್ಕೆ ಹೆದರಿ ಹೋದ ಸಾರಥಿ. ಓಕೆ ಸರ್, ನೀವು ಟೆನ್ಷನ್ ತೊಗೋಬೇಡಿ, ನೀವು ಹೇಳಿದಂತೆ ಮಾಡ್ತೀನಿ. ಆದರೆ ನನ್ನ ಬಾಬಾ ಮೈದನನ್ನ ಲಿಕ್ಕರ್ ಫ್ಯಾಕ್ಟ್ರಿ ಲೈಸೆನ್ಸ್ ಅಂತ ತಡಬಡಾಯಿಸ್ದ. ಮೊದಲು ಈ ಕೆಲಸ ಪೂರ್ಣಗೊಳಿಸು, ಆ ತಕ್ಷಣವೇ ನಿನ್ನ ಬಾ ಮೈದನನ್ನ ಲೈಸೆನ್ಸ್ ಮೇಲೆ ನನ್ನ ಸಹಿ ಇರುತ್ತೆ ಅಂದ ಚಂದ್ರ. ಓಕೆ ಸರ್, ನಾಳೆ ಸಹಿ ಹಾಕೋದಕ್ಕೆ ರೆಡಿ ಆಗಿರಿ, ಉಳಿದದನ್ನು ನಾನು ನೋಡ್ಕೊಳ್ತೀನಿ ಎನ್ನುತ್ತಾ ಅಲ್ಲಿಂದ ಸಂತೋಷವಾಗಿ ಹೊರಟು ಹೋದ ಸಾರಥಿ. ಅದೇ ಸಮಯದಲ್ಲಿ ಮಾಲತಿ, ರಂಜನಿ, ಕವಿತಾ ಎಲ್ಲರೂ ಸೇರಿ ಸಂತೋಷವಾಗಿ ನಗ್ತಾ ಡಿನ್ನರ್ ಮಾಡಿದ್ರು. ಸ್ವಲ್ಪ ಹೊತ್ತಿಗೆ ಕವಿತಾ ಹೋದ್ಮೇಲೆ ಬಾಗಿಲುಗಳನ್ನ ಮುಚ್ಚಿ ಪ್ರಶಾಂತವಾಗಿ ನಿದ್ರೆ ಮಾಡಿದ್ರು ರಂಜನಿ ಮತ್ತು ಮಾಲತಿ. ಅರ್ಧ ರಾತ್ರಿ ಆಗ್ತಿದ್ದಂತೆ ಆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ವ್ಯಾನ್ ಬಂದು ನಿಂತಿತು. ಅದರಿಂದ ಕೆಲವರು ಮುಖವಾಡ ಧರಿಸಿದ ವ್ಯಕ್ತಿಗಳು ಕೆಳಗಿಳಿದ್ರು. ಅವರಲ್ಲಿರೋ ಮುಖ್ಯ ವ್ಯಕ್ತಿ ಸೂಚನೆಗಳನ್ನು ಕೊಡ್ತಿದ್ರೆ ಅವುಗಳನ್ನು ಪಾಲಿಸ್ತಾ ಉಳಿದವರು ಹೋಗಿ ರಂಜನಿಯ ಮನೆಯನ್ನು ಸುತ್ತುವರೆದ್ರು. ನಂತರ ಅವರಲ್ಲಿ ಒಬ್ಬ ಹೋಗಿ ಮನೆಯ ಬಾಗಿಲನ್ನು ತಟ್ಟ.
ಆ ಶಬ್ದ ಕೇಳಿ ಮಾಲತಿ ತಕ್ಷಣ ಎದ್ದು ಕೂತ್ಲು. ಪಕ್ಕದಲ್ಲೇ ರಂಜನಿ ಗಾಢ ನಿದ್ರೆಯಲ್ಲಿದ್ದಾಳೆ. ಮಗಳನ್ನು ಎಬ್ಸೋದು ಯಾಕೆ ಅಂದ್ಕೊಂಡ ಮಾಲತಿ ಗೋಡೆ ಗಡಿಯಾರದ ಕಡೆ ನೋಡಿದಾಗ ಸಮಯ ಅರ್ಧರಾತ್ರಿ 1 ಗಂಟೆ ತೋರಿಸ್ತಿತ್ತು. ಈ ಸಮಯದಲ್ಲಿ ಯಾರು ಬಂದಿರಬಹುದು ಅಂತ ಮಾಲತಿ ಅಂದ್ಕೊಳ್ತಾ ಇರುವಾಗಲೇ ಮತ್ತೆ ಬಾಗಿಲು ತಟ್ಟೋ ಶಬ್ದ ಬಂತು. ಆ ಶಬ್ದಕ್ಕೆ ಎಚ್ಚರವಾದ ರಂಜನಿ ಕೂಡ ಏನಮ್ಮ ಆ ಶಬ್ದ ಅಂತ ನಿದ್ಯ ಮಪ್ಪಿನಲ್ಲೇ ಅಂದ್ಲು. ಯಾರೋ ಬಾಗಿಲು ತಡ್ತಾ ಇದ್ದಾರೆ ರಂಜನಿ, ಆದರೂ ಈ ಸಮಯದಲ್ಲಿ ಯಾರು ಬರ್ತಾರೆ ಅಂತ ಯೋಚಿಸ್ತಿದ್ದೀನಿ ಅಂದ್ಲು ಮಾಲತಿ. ಅದಕ್ಕೆ ಅಷ್ಟೊಂದು ಯೋಚನೆ ಯಾಕೆ, ಹೋಗಿ ನೋಡಿದ್ರೆ ತಿಳಿದು ಹೋಗುತ್ತೆ ಅಲ್ವಾ ಅಂತ ಆಕಳಿಸ್ತಾ ಅಂದ್ಲು ರಂಜನಿ. ಒಂದು ವೇಳೆ ನಿಮ್ಮ ಅಪ್ಪನ ಕಡೆ ಮನುಷ್ಯರಾಗಿದ್ದರೆ ಏನು ಮಾಡೋದು ಅಂತ ಭಯದಿಂದ ಅಂದ್ಲು ಮಾಲತಿ. ಅದೇನಾಗಿರ್ಕಿಲ್ಲ, ನೀನು ಸುಮ್ಮನೆ ಪ್ರತಿ ವಿಷಯಕ್ಕೂ ಹೆದರಬೇಡಮ್ಮ ಎನ್ನುತ್ತಾ ಎದ್ದು ಬಾಗಿಲು ತೆಗೆಯೋದಕ್ಕೆ ಹೊರಟ್ಲು ರಂಜನಿ. ತಕ್ಷಣ ಅವಳ ಕೈ ಹಿಡಿದು ಬೇಡವೇ, ನಂಗೆ ತುಂಬ ಭಯ ಆಗ್ತಿದೆ ಅಂದ್ಲು ಮಾಲತಿ. ಅಮ್ಮ, ಇದೇನು ಕಮ್ಯುನಿಟಿ ಏರಿಯಾ ಅಲ್ವಲ್ಲ, ನಾವು ಗಟ್ಟಿ ಹಾಕಿ ಹೋಗಿದ್ರೆ ಎಲ್ಲರೂ ಬರ್ತಾರೆ, ನೀನು ಗಾಬರಿ ಪಡಬೇಡ ಎನ್ನುತ್ತಾ ಹೋಗಿ ಬಾಗಿಲು ತೆಗೆದ್ಲು ರಂಜನಿ. ಅಲ್ಲೆದುರಿಗೆ ನಿಂತಿದ್ದ ಒಬ್ಬ ವ್ಯಕ್ತಿ ರಂಜನಿಯನ್ನು ನೋಡುತ್ತಲೇ ಹಲ್ಕಿರಿದ. ಯಾರು ನೀವು, ಏನು ಬೇಕು ಧೈರ್ಯವಾಗಿ ಕೇಳಿದ್ಲು ರಂಜನಿ. ಆ ಮಾತಿಗೆ ಅವನು ಏನೋ ಹೇಳಲು ಹೋಗ್ತಾ ಇರುವಾಗಲೇ ಸೈರನ್ ಹಾಕ್ಕೊಂಡು ಬಂದು ಆ ಮನೆಯ ಮುಂದೆ ಪೊಲೀಸ್ ನೈಟ್ ಪೆಟ್ರೋಲಿಂಗ್ ವ್ಯಾನ್ ನಿಂತಿತ್ತು. ಆ ವ್ಯಾನ್ ನೋಡಿದ ತಕ್ಷಣ ಮನೆಯ ಸುತ್ತ ಇದ್ದ ರೌಡಿಗಳೆಲ್ಲ ಅಡಕ್ಕೊಂಡ್ರು. ಕೂಡಲೇ ರಂಜನಿಯ ಎದುರಿಗಿದ್ದ ವ್ಯಕ್ತಿ ಕೂಡ ಗಾಬರಿ ಆಗ್ತಾ, ಇವ್ರು ಈಗಲೇ ಬರಬೇಕಿತ್ತಾ ಅಂತ ಮನಸ್ಸಿನಲ್ಲೇ ತುಂಬ ಸಿಟ್ಟು ಮಾಡಿಕೊಂಡು ಈಗೇನಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂದ್ಕೊಳ್ತಾ ರಂಜನಿ ಕಡೆ ನೋಡಿ, ಮೇಡಮ್ ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೀರಾ ಅಂತ ಕೇಳ್ದ. ಅಷ್ಟರಲ್ಲಿ ವ್ಯಾನಲ್ಲಿದ್ದ ಪೊಲೀಸ್ ಆ ಮನೆಯ ಹೊರಗೆ ಯಾರೋ ನಿಂತ ಇರೋದನ್ನು ನೋಡಿ ಅನುಮಾನದಿಂದ, ಯಾರೋ ಅಲ್ಲಿ ಈ ಸಮಯದಲ್ಲಿ ಇಲ್ಲೇನು ಮಾಡ್ತಿದ್ಯಾ ಎನ್ನುತ್ತಾ ವ್ಯಾನ್ ಹಿಡಿದು ರಂಜನಿ ಹತ್ತಿರ ಬಂದು, ಯಾರಮ್ಮ ಇವನು, ನಿನಗೆ ಗೊತ್ತಾ ಅಂತ ಕೇಳ್ದ. ಇಲ್ಲ ಸರ್, ಈಗಲೇ ಬಾಗಿಲು ತಟ್ಟಿದ್ರು, ಹಾಗಾಗಿ ಬಂದು ಬಾಗಿಲು ತೆಗೆದೆ ನಾನು, ಕುಡಿಯೋದಕ್ಕೆ ನೀರು ಬೇಕು ಅಂತ ಕೇಳ್ತಾ ಇದ್ದಾನೆ ಅಂದ್ಲು ರಂಜನಿ. ಈ ಸಮಯದಲ್ಲಿ ನಿದ್ರೆ ಮಾಡ್ತಿರೋನ ಎಬ್ಸಿ ನೀರು ಕೇಳ್ತಿದ್ದಾನಾ ಅಂತ ಅವನ ಕಡೆ ಅನುಮಾನದಿಂದ ನೋಡಿ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀಯಾ, ಬಾರೋ ನಿನಗೆ ನೀರು ನಾನು ಕೊಡ್ತೀನಿ ಬಾ ಎನ್ನುತ್ತಾ ಅವನ ಶರ್ಟ್ ಹಿಡಿದು ರಂಜನಿ ಕಡೆ ತಿರುಗಿ, ನೀವು ಹೋಗಿ ಮಲಗಿ, ಇವನಿಗೆ ನೀರು ನಾನು ಕೊಡ್ತೀನಿ, ನೀವು ಹೋಗಿ ಅಂದ. ಓಕೆ ಸರ್, ಥ್ಯಾಂಕ್ ಯು ಅನ್ನುತ್ತಾ ಬಾಗಿಲು ಮುಚ್ಚಿ ಪಕ್ಕದಲ್ಲಿದ್ದ ತನ್ನ ತಾಯಿ ಜೊತೆ, ನೋಡಿದ್ಯಾ ನೀನು ಅಂದ್ಕೊಂಡಂತೆ ಯಾರೂ ಇಲ್ಲ, ಸುಮ್ಮನೆ ಗಾಬರಿ ಪಡ್ತೀಯಮ್ಮ ನೀನು, ನಡಿ ಹೋಗಿ ಮಲ್ಕೊಳ್ಳೋಣ ಅಂತ ಮಾಲತಿ ಕೈ ಹಿಡಿದು ಎಳೆದ್ಲು ರಂಜನಿ. ಆದರೆ ಮಾಲತಿ ಮಾತ್ರ ಅನುಮಾನದಿಂದಲೇ ಹಿಂದೆ ತಿರುಗಿ ಮುಚ್ಚಿದ ಬಾಗಿಲ ಕಡೆ ನೋಡುತ್ತಲೇ ಒಳಗೆ ಹೋದ್ಲು. ಮತ್ತೊಂದು ಕಡೆ ಹೊರಗೆ ಆ ವ್ಯಕ್ತಿಯನ್ನು ಹಿಡ್ಕೊಂಡ ಪೊಲೀಸ್, ಯಾರೋ ನೀನು, ನಿಜ ಹೇಳು, ಈ ಸಮಯದಲ್ಲಿ ಈ ಮನೆ ಹತ್ರ ಏನು ಮಾಡ್ತಿದ್ಯಾ, ಕಳ್ಳತನಕ್ಕೇನಾದರೂ ಬಂದಿದ್ಯಾ ಅಂತ ಕೇಳ್ದ. ಸರ್, ನಾನು ಕಳ್ಳ ಅಲ್ಲ ಸರ್, ಸೆಕೆಂಡ್ ಶೋ ಸಿನಿಮಾ ಮುಗಿಸಿ ಬರ್ತಿದ್ದೀನಿ, ಮಧ್ಯದಲ್ಲಿ ತುಂಬ ಬಾಯಾರಿಕೆ ಆಯಿತು, ಅದಕ್ಕೆ ನೀರಿಗಾಗಿ ಬಾಗಿಲು ತೆರೆದೆ ಅಷ್ಟೇ ಅಂದ ಆ ವ್ಯಕ್ತಿ. ಏನೋ ನೀನು ಹೇಳೋ ಕತೆ ನಂಬೋದಕ್ಕೆ ನಾನೇನು ದಡ್ಡನ ಥರ ಕಾಣ್ತಾ ಇದ್ದೀನ ಹೇಗೆ, ಮರ್ಯಾದೆಯಿಂದ ನಿಜ ಹೇಳ್ತೀಯಾ ಇಲ್ಲವೇ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ 4 ಏಟು ಹಾಕ್ಲಾ ಅಂತ ಬೆದರಿಸ್ದ. ನನ್ನ ನಂಬಿ ಸರ್, ಬೇಕಿದ್ರೆ ನೀವು ಮುಂದಿನ ಮಿನಿಸ್ಟರ್ ಚಂದ್ರ ಅವರ PAಗೆ ಫೋನ್ ಮಾಡಿ ಕೇಳಿ, ನಾನು ಅವರ ಹತ್ರವೇ ಕೆಲಸ ಮಾಡ್ತೀನಿ ಅಂದ ಆ ವ್ಯಕ್ತಿ. MLA ಚಂದ್ರ ಅವರ ಹತ್ರ ಕೆಲಸ ಮಾಡ್ತೀಯಾ ಅಂತ ಅವನನ್ನು ಅನುಮಾನದಿಂದ ನೋಡಿ, ಸರಿ ಈ ಬಾರಿ ಬಿಡ್ತಿದ್ದೀನಿ, ಇನ್ನೊಮ್ಮೆ ಹೀಗೆ ಅರ್ಧ ರಾತ್ರಿ ಯಾವುದಾದ್ರೂ ಮನೆ ಮುಂದೆ ಕಂಡ್ರೆ ಡೈರೆಕ್ಟಾಗಿ ಜೈಲಿಗೆ ಹಾಕ್ತೀನಿ, ಹೋಗು ಅಂತ ವಾರ್ನಿಂಗ್ ಕೊಟ್ಟು ಕಳಿಸ್ದ ಪೊಲೀಸ್. ಸರಿ ಸರ್, ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಬೇಗನೆ ಹಿಂದೆ ಹೋದ ಆ ವ್ಯಕ್ತಿ. ಅದಕ್ಕೆ ಪೊಲೀಸ್ ಕೂಡ ವ್ಯಾನ್ ಹತ್ತಿ ಅಲ್ಲಿಂದ ಹೊರಟು ಹೋದ. ತಮ್ಮ ಪ್ಲ್ಯಾನ್ ಫೇಲ್ ಆಗಿದ್ದರಿಂದ ಉಳಿದ ರೌಡಿಗಳು ಕೂಡ ಮೆಲ್ಲನೆ ಅಲ್ಲಿಂದ ಜಾರಿ ಸಾರಥಿಗೆ ಫೋನ್ ಮಾಡಿ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ರು. ಸರಿ, ಇವತ್ತು ತಪ್ಪಿಸ್ಕೊಂಡಿದ್ದಾರೆ, ನಾಳೆ ಬೇರೆ ಪ್ಲ್ಯಾನ್ ಮಾಡೋಣ, ಮೊದಲು ನೀವೆಲ್ಲ ಅಲ್ಲಿಂದ ಬಂದುಬಿಡಿ ಅಂದ ಸಾರಥಿ. ಅದಕ್ಕೆ ಅವರೆಲ್ಲ ಅಲ್ಲಿಂದ ಹೊರಟು ಹೋದರು. ಗಮನಿಸಿ,
ಈ ಕಥೆಯು ರಂಜನಿಯ ಗತಕಾಲದಲ್ಲಿ ನಡೀತಿದೆ. ಅಂದರೆ ಅವಳು ಆ ರಾತ್ರಿ ಹೋಟೆಲ್ ರೂಮ್ನಲ್ಲಿ ಒಬ್ಬ ವ್ಯಕ್ತಿ ಜೊತೆ ಕಳೆಯೋದಕ್ಕಿಂತ 1 ವರ್ಷದ ಹಿಂದೆ ನಡೆದ ಘಟನೆಗಳು ಇವು. ರಂಜನಿ ತನ್ನ ಸರ್ಟಿಫಿಕೇಟ್ಗಳ ಜೊತೆಗೆ ಒಂದು ಜೊತೆ ಬಟ್ಟೆಯನ್ನು ಬ್ಯಾಗ್ನಲ್ಲಿಟ್ಕೊಂಡು ಬೆಂಗಳೂರಿಗೆ ಹೋಗಲು ಮಾಲತಿಯ ಜೊತೆ ರೈಲ್ವೆ ಸ್ಟೇಷನ್ಗೆ ಬಂದಳು. ಅಮ್ಮ, ನೀನು ಜಾಗರೂಕತೆಯಿಂದ ಇರು. ನಾನು ಕವಿತಾ ಆಂಟಿಗೆ ಕಾಲ್ ಮಾಡಿದ್ದೀನಿ. ರಾತ್ರಿ ಆಂಟಿ ಬಂದು ನಿನ್ನನ್ನು ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇವತ್ತು ರಾತ್ರಿ ಅಲ್ಲೇ ಇರು. ನಾಳೆ ನಾನು ಬಂದ ಮೇಲೆ ಮನೆಗೆ ಬರಬಹುದು ಅಂದ್ಲು ರಂಜನಿ. ಈಗ ಕವಿತಾಳಿಗೆ ಯಾಕೆ ತೊಂದರೆ ಕೊಡೋದು? ನಾನು ನಮ್ಮ ಮನೆಯಲ್ಲೇ ಇರ್ತಿದ್ದೆ ಅಲ್ವಾ ಮಗಳೇ ಅಂದ್ಲು ಮಾಲತಿ. ಒಂದಿನಕ್ಕೆ ಏನು ತೊಂದರೆ ಆಗಲ್ಲ ಬಿಡು. ಆದರೂ ಕವಿತಾ ಆಂಟಿ ಹತ್ರ ಯಾಕದೆಲ್ಲ ಅಂದ್ಲು ರಂಜನಿ. ಸರಿ ಇನ್ನು ಆ ವಿಷಯ ಬಿಡು, ನಾನು ಹೋಗ್ತೀನಿ. ನೀನು ಕೂಡ ಜಾಗೃತಿಯಾಗಿರು. ಅಲ್ಲಿ ಅನಾವಶ್ಯಕವಾಗಿ ಯಾರ ಜೊತೆ ಕೂಡ ನೀನು ಮಾತಾಡಬಾರ್ದು. ನಿನ್ನ ಕೆಲಸ ಏನಿದೆಯೋ ಅದನ್ನು ನೋಡ್ಕೋ ಅಂದ್ಲು ಮಾಲತಿ. ಸರಿ ಮಾತೃಶ್ರೀ, ನೀನು ಹೇಳ್ದಂತೆ ಕೇಳ್ತೀನಿ. ನೀನು ಕೂಡ ನಾನು ಹೇಳ್ದಂತೆ ಕೇಳಬೇಕು ಅಂತ ಅಣಕಿಸ್ತಾ ತನ್ನ ಸೀಟಿನಲ್ಲಿ ಕೂತ್ಲು ರಂಜನಿ. ಸ್ವಲ್ಪ ಹೊತ್ತಿಗೆ ರೈಲು ಹೊರಟಿದ್ರಿಂದ ಸ್ಟೇಷನ್ನಿಂದ ಹೊರಬಂದ ಮಾಲತಿ ಆಟೋ ಮಾಡಿಕೊಂಡು ಮನೆಗೆ ಹೊರಟಳು. ಕೆಲವು ಗಂಟೆಗಳ ನಂತರ ಬೆಳಗ್ಗೆ 4 ಗಂಟೆ ಆಗ್ತಿದ್ದಂತೆ ನಿದ್ದೆ ಮಾಡ್ತಿದ್ದ ಚಂದ್ರನ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಸಾರಥಿ ನಂಬರ್ ನೋಡಿದ ಚಂದ್ರ ಕೂಡಲೇ ಎದ್ದು ಬಾಲ್ಕನಿಗೆ ಹೋಗಿ ಕಾಲ್ನ ರಿಸೀವ್ ಮಾಡ್ದ. ಏನಾಯಿತು ಸಾರಥಿ, ಎಲ್ಲ ನಾವು ಅಂದ್ಕೊಂಡಂತೆ ನಡೀತಾ ಅಥವಾ ಇಲ್ವಾ ಅಂತ ಕೇಳ್ದ. ಎಲ್ಲ ಪರ್ಫೆಕ್ಟಾಗಿ ನಡೆದಿದೆ ಸರ್. ಆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿ ಇಡೀ ಮನೆ ಬ್ಲಾಸ್ಟ್ ಆಗಿದೆ. ಮನೆಯಲ್ಲಿದ್ದವ್ರ ಪ್ರಾಣ ಕೂಡ ಬೂದಿಯಾಗಿದೆ ಅಂತ ಸಂತೋಷದಿಂದ ಹೇಳಿದ ಸಾರಥಿ. ವಾವ್, ಒಳ್ಳೆ ಸುದ್ದಿ ಹೇಳಿದೆ. ಬೆಳಿಗ್ಗೆ ನಿನ್ನ ಭಾಮೈದ್ರನ್ನ ಲಿಕ್ಕರ್ ಫ್ಯಾಕ್ಟ್ರಿ ಲೈಸೆನ್ಸ್ ಫೈಲ್ ತೊಗೊಂಡು ಬಾ, ತಕ್ಷಣ ಸಹಿ ಮಾಡಿಕೊಡ್ತೀನಿ ಅಂತ ಖುಷಿಯಿಂದ ಫೋನ್ ಇಟ್ಟು ಮೋನಿತಾ ಎದ್ದ ತಕ್ಷಣ ಈ ವಿಷಯ ಹೇಳಬೇಕು, ಕೇಳಿದರೆ ತುಂಬ ಸಂತೋಷ ಪಡ್ತಾಳೆ ಅಂದ್ಕೊಂಡು ಮತ್ತೆ ಪ್ರಶಾಂತವಾಗಿ ನಿದ್ದೆಗೆ ಜಾರ್ದ. ಇನ್ನೊಂದು ಕಡೆ ಇವ್ಯಾವುದು ತಿಳಿದ ರಂಜನಿ ಬೆಳಿಗ್ಗೆ ಬೆಂಗಳೂರಿನಲ್ಲಿ ರೈಲಿಳಿದು ಅಲ್ಲಿದ್ದ ರೆಸ್ಟ್ ರೂಮ್ನಲ್ಲಿ ಫ್ರೆಶ್ ಆಗಿ ಬಟ್ಟೆ ಬದಲಿಸಿದ್ಲು. ಮುಖಕ್ಕೆ ಸ್ವಲ್ಪ ಟಚಪ್ ಕೊಟ್ಟು ಇಂಟರ್ವ್ಯೂ ನಡೆಯೋ ಜಾಗಕ್ಕೆ ಹೋದ್ಲು. ಅಲ್ಲಿ ಅವಳಂತೆಯೇ ಕೆಲಸಕ್ಕಾಗಿ ಬಹಳಷ್ಟು ಜನರು ಬಂದಿದ್ದರು. ಕೆಲವರು ಟೆನ್ಷನ್ ಪಡ್ತಾ ಇದ್ದರೆ ಇನ್ನು ಕೆಲವರು ಹರಟೆ ಹೊಡಿತಿದ್ರು, ಮತ್ತು ಕೆಲವರು ಪಬ್ಲಿಕ್ ಎಕ್ಸಾಮ್ಸ್ ಬರೆಯೋರಂತೆ ಓದ್ತಾ ಇದ್ದರು. ಅವ್ರನ್ನೆಲ್ಲ ನೋಡಿದ ರಂಜನಿ ಒಂದು ಹುಡುಗಿಯರ ಗುಂಪಿನ ಹತ್ರ ಹೋಗಿ ನಿಂತಳು. ಅವರಲ್ಲಿ ಒಬ್ಬ ಹುಡುಗಿ ಮಾತಾಡ್ತಾ, ಇರೋದು ಕೇವಲ 20 ಪೋಸ್ಟ್. ಇಂಟರ್ವ್ಯೂಗೆ ಇಷ್ಟೊಂದು ಜನ ಬಂದಿದ್ದಾರೆ. ಇಷ್ಟೊಂದು ಜನರಲ್ಲಿ ಏನು ನೋಡಿ ಹೇಗೆ ಸೆಲೆಕ್ಟ್ ಮಾಡ್ತಾರೋ ಅರ್ಥನೇ ಆಗ್ತಾ ಇಲ್ವಲ್ಲಪ್ಪ. ನಮ್ಮ ಕೆಲಸ ಸಿಗೋದು ಕಷ್ಟವೇ ಅಂದ್ಲು. ಏನಿಲ್ಲ, ಮೊದಲು ಲುಕ್ ನೋಡ್ತಾರೆ, ಆಮೇಲೆ ಮಾರ್ಕ್ಸ್ ಲಿಸ್ಟ್, ಆಮೇಲೆ ನಮ್ಮ ಪ್ರಾಜೆಕ್ಟ್ ಎಕ್ಸ್ಪೀರಿಯನ್ಸ್ ಇವೆಲ್ಲ ನೋಡ್ತಾರೆ. ಯಾವುದಾದ್ರೂ ಒಂದರಲ್ಲಿ ನಮ್ಮ ಟ್ಯಾಲೆಂಟ್ ತೋರಿಸಿದ್ರೆ ಕೆಲಸ ಸಿಗುತ್ತೆ ಬಿಡು ಅಂದ್ಲು ಇನ್ನೊಬ್ಬಳು ಹುಡುಗಿ. ಅಷ್ಟರಲ್ಲಿ ಇಂಟರ್ವ್ಯೂಗೆ ಬಂದ ಅಭ್ಯರ್ಥಿಗಳೆಲ್ಲರೂ ಲಿಖಿತ ಪರೀಕ್ಷೆಗೆ ಬನ್ನಿ ಅಂತ ಕರೆದಿದ್ದರಿಂದ ಎಲ್ಲರೂ ಸೇರಿ ಅಲ್ಲಿದ್ದ ಹಾಲ್ಗೆ ಹೋದರು. ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ದೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದ್ಲು ರಂಜನಿ. 1 ಗಂಟೆ ನಂತರ ಮೈಕ್ನಲ್ಲಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆದವ್ರ ಹೆಸರುಗಳನ್ನ ಅನೌನ್ಸ್ ಮಾಡಿದ್ರು. ಸುಮಾರು 50 ಜನ ಸೆಲೆಕ್ಟ್ ಆದರು. ಅವರಲ್ಲಿ ರಂಜನಿ ಕೂಡ ಇದ್ಲು. ತನ್ನ ಹೆಸರು ಮೈಕ್ನಲ್ಲಿ ಕೇಳ್ತಿದ್ದಂತೆ ಸಂತೋಷದಿಂದ ಕುಣಿದಾಡ್ಬಿಟ್ಲು ರಂಜನಿ. ಇನ್ನು 2 ಅಡೆತಡೆಗಳನ್ನ ದಾಟಿದ್ರೆ ಸಾಕು, ಈ ಕೆಲಸ ನನ್ನ ಕೈ ಸೇರುತ್ತೆ ಅಂತ ತನ್ನಲ್ಲಿ ತಾನು ಉತ್ಸಾಹದಿಂದ ಅಂದ್ಕೊಂಡ್ಳು. ಆದರೆ ಅಷ್ಟರಲ್ಲೇ ಮೈಕ್ನಲ್ಲಿ ನಮ್ಮ CEO ಸರ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಈ ದಿನ ಮಧ್ಯಾಹ್ನ ನಡಿಬೇಕಿದ್ದ ಇಂಟರ್ವ್ಯೂ ಮರುದಿನಕ್ಕೆ ಮುಂದೂಡಲಾಗಿದೆ, ತೊಂದರೆಗಾಗಿ ಕ್ಷಮಿಸಿ ಅಂತ ಕೇಳಿಸ್ತು. ಆ ಮಾತು ಕೇಳಿ ರಂಜನಿ ಶಾಕ್ ಆಗ್ತಾ, ಇಷ್ಟು ಸಡನ್ನಾಗಿ ಮುಂದೂಡಿದ್ರೆ ಹೇಗೆ? ನಿಜಕ್ಕೂ ಹೋಟೆಲ್ ರೂಮ್ ಪಡೆಯೋದಕ್ಕೆ ಕೂಡ ಹಣ ಇಲ್ಲ, ಈಗ ನಾನು ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಆ ಕಂಪ್ನಿಯಿಂದ ಹೊರಬಂದಳು. ಯೋಚನೆ ಮಾಡ್ತಾ ಸ್ವಲ್ಪ ದೂರ ನಡೆದ ಅವಳಿಗೆ ಎದುರಿಗೆ ಪಾರ್ಕ್ ಕಂಡಿದ್ದರಿಂದ ನೇರವಾಗಿ ಆ ಪಾರ್ಕಿಗೆ ಹೋಗಿ ಬೇಸರದಿಂದ ಒಂದು ಬೆಂಚ್ ಮೇಲೆ ಕೂತ್ಲು ರಂಜನಿ. ಮತ್ತೊಂದು ಕಡೆ ಪ್ರಶಾಂತವಾಗಿ ನಿದ್ದೆ ಮಾಡಿದ್ದ ಚಂದ್ರ ಎದ್ದಾಗ ಬಹಳ ಹೊತ್ತಾಗಿತ್ತು. ಆದರೂ ಎದ್ದ ತಕ್ಷಣ ಮಾಲತಿ ಮತ್ತು ರಂಜನಿ ಬದುಕಿಲ್ಲ ಅನ್ನೋ ಸತ್ಯವನ್ನು ನೆನಪಿಸ್ಕೊಂಡು ಸಂತೋಷದಿಂದ ಬೇಗನೆ ರೆಡಿಯಾಗಿ ಕೆಳಗೆ ಹೋದ. ಅವನು ಹೋಗೋ ಹೊತ್ತಿಗೆ ಹಾಲ್ನಲ್ಲಿದ್ದ ಸೋಫಾದಲ್ಲಿ ಕೂತು
ಮೊಬೈಲ್ ನೋಡ್ತಾ ಇದ್ಲು ಮೋನಿತಾ. ಏನು ಮಾಡ್ತಿದ್ಯಾ ಮೋನಿತಾ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಅವಳ ಹತ್ರ ಹೋಗಿ ಕೇಳ್ದ ಚಂದ್ರ. ಮಾತಾಡ್ಬೋದು, ಆದರೆ ಎಲ್ಲದಕ್ಕಿಂತ ಮೊದಲು ನೀನು ಹೆಂಡತಿ ಮತ್ತು ಮಗಳ ಕತೆ ಏನಾಯಿತು ಅಂತ ಹೇಳು ಅಂತ ಮೊಬೈಲ್ ನೋಡುತ್ತಲೇ ಕೇಳಿದ್ಲು ಮೋನಿತಾ. ಈ ಕತೆ ರಂಜನಿಯ ಗತಕಾಲದಲ್ಲಿ ನಡೀತಿದೆ. ಇದನ್ನು ದಯವಿಟ್ಟು ನೀವೆಲ್ಲರೂ ಗಮನದಲ್ಲಿಟ್ಕೊಳ್ಳಿ. ಕತೆ ಇಷ್ಟವಾದಲ್ಲಿ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋವನ್ನು ಮೊದಲೇ ನೋಡೋದಕ್ಕೆ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ಎಲ್ರಿಗಿಂತ ಮೊದಲು ವಿಡಿಯೋ ನೀವು ನೋಡಿ. ಥ್ಯಾಂಕ್ ಯು.